ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರು ಅಲ್ಲೇ ಇದ್ರೆ ಒಳ್ಳೇದಾ ಅಥವಾ ರಾಜ್ಯ ರಾಜಕೀಯದಲ್ಲಿ ಬರ್ಬೇಕು? ನಮ್ಮ ರಾಜಕೀಯದಲ್ಲಿ ಬರ್ಬೇಕು, ತುಂಬಾ ಒಳ್ಳೇದು. ಅವ್ರಿಗೆ ಯಾರು ಚಾನ್ಸ್ ಕೊಟ್ಟಿಲ್ಲ, ಈ ಸರಿ ಚಾನ್ಸ್ ಕೊಟ್ರೆ ಒಳ್ಳೇದು. ಅವ್ರು ಬಂದ್ರೆ ಏನೆಲ್ಲ ಲಾಭಗಳೇ ಆಗ್ಬೋದು ಸರ್? ಎಲ್ಲಾರ್ಗು ಅನುಕೂಲ ಆಗುತ್ತೆ. ನಮ್ಗೆ ಈ ಇಬ್ಬರದು ಯಾವ್ದು ಅನುಕೂಲ ಇಲ್ಲ, ಅವ್ರೊಬ್ರು ಬಂದ್ರೆ ಸ್ವಲ್ಪ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮ್ಗೆ ಯಾರಿಬ್ಬರದ್ದು ಅನುಕೂಲ ಇಲ್ಲ? ಎಲ್ಲರಿಗೂ, ಪಬ್ಲಿಕ್ ಆಗ್ಲಿ ಜನಗಳಾಗ್ಲಿ, ಈ ಫ್ರೀ ಬಸ್ ಆ ಬಸ್ ಈ ಬಸ್ ಅಂತ ಬಿಟ್ಬಿಟ್ಟು ನಮ್ಗೆಲ್ಲ ತೊಂದ್ರೆ, ಎಲ್ಲಾರ್ಗು ತೊಂದ್ರೆ, ಹಿಂಗೆಲ್ಲ ಮಾಡಿರೋದಕ್ಕೆ ಕುಮಾರಸ್ವಾಮಿಗೆ ಒಂದು ಚಾನ್ಸ್ ಕೊಟ್ಟು ಅವ್ರು ಬಂದ್ರೆ ಸ್ವಲ್ಪ ಒಳ್ಳೇದು. ಅವ್ರು ಆಲ್ರೆಡಿ ಫಸ್ಟ್ ಇದ್ದಾಗನೇ ಚೀಫ್ ಮುಖ್ಯಮಂತ್ರಿ ಇದ್ದಾಗನೇ ಒಳ್ಳೇದೇ ಮಾಡಿದ್ದಾರೆ. ಈ ಸರಿ ಬಂದ್ರು ಒಳ್ಳೇದೇ ಮಾಡೋದವ್ರು, ನಮ್ಮ ಅಭಿಪ್ರಾಯ ಅದು. ಸರ್, ಇವಾಗ JDS ಪಕ್ಷ ಅಂದ್ರೆ ಎಲ್ಲಿ ಏನು ಅಂತ ಕೇಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಬಿಜೆಪಿ ಜೊತೆ ಸೇರ್ಕೊಂಡಾದ್ರಿಂದ ಈ ಪ್ರಶ್ನೆ ಇಲ್ಲ, ಹಂಗಂತ ಏನಿಲ್ಲ. ಆಕ್ಚುಲಿ ಬಿಜೆಪಿ ಕಾಂಗ್ರೆಸ್ ಬೇರೆ ಬಿಟ್ಟಾಕಿ, ಬಿಜೆಪಿದು ಬೇರೆ. ಇವ್ರು ಆಲ್ರೆಡಿ ಇವ್ರ ಅಪ್ಪನ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇರೋದು ರಾಜಕೀಯ, ಯಾರು ಕುಮಾರಸ್ವಾಮಿ ಅವರು. ಆದ್ರೆ ಬಂದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಾವ್ ಈ ಸರಿ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಕೊಟ್ಟ ಚಾನ್ಸ್. ಅದು ಇದು ಎಲ್ಲ ಬಣ್ಣ ಬದಲಾಯಿಸಿ ಫ್ರೀ ಬಸ್ ಆ ಬಸ್ ಈ ಬಸ್ ಅಂದ್ಬಿಟ್ಟು ಎಲ್ಲ ಜನಗಳಿಗೆ ಉಲ್ಟಾ ಪಟ ಮಾಡಿ ಎಲ್ಲ ಮಾಡ್ಬಿಟ್ರು. ಇವಾಗ ಯಾರಿಗೂ ಅನುಕೂಲ ಇಲ್ಲ. ನಿಮ್ಗೆ ಗ್ಯಾರಂಟಿಯಿಂದ ಲಾಭ ಆಗ್ತಿಲ್ವಾ? ಏನ್ ಲಾಭ ಇದೆ ಮೇಡಮ್? ಯಾರಿಗೂ ಲಾಭ ಏನಿಲ್ಲ. ಯಾರನ್ನ ಕೇಳಿದ್ರ ಫ್ರೀ ಬಸ್ ಅಂತ ಕೇಳಿದ್ರ? ಯಾರನ್ನ ಹೇಳಿ? ಇವಾಗ ಬರೀ ಹೆಣ್ಮಕ್ಳಿಗಲ್ಲ, ವಿದ್ಯಾರ್ಥಿಗಳಿಗೆ, ಆಮೇಲೆ ಸೀನಿಯರ್ ಸಿಟಿಸನ್ಗೆ ಎಲ್ರಿಗೂ ಮಾಡ್ಬೇಕು. ನಮ್ಮ ಅನುಕೂಲ ಇರೋದೇನಂದ್ರೆ ಫ್ರೀ ಬಸ್ ಅನ್ನೋದು ಸೀನಿಯರ್ ಸಿಟಿಸನ್ ಮಾಡಿ, ಆಮೇಲೆ ಬಡವ್ರಿಗೆ ಮಾಡಿ, ಹಾಸ್ಪಿಟ್ಲು ಬಿಲ್ಗಳು ಇದಲ್ಲ, ತುಂಬಾ ಬಡವ್ರುಗಳು ಇವತ್ತಿಗೂ ಬಿಲ್ ಕಟ್ಟಕ್ ಆಗದೆ ಹಾಸ್ಪಿಟ್ಲ್ಗಳಲ್ಲಿ ನರಳಾಡ್ತಾವ್ರೆ, ಅಂತವ್ರಿಗೆ ಮಾಡ್ಲಿ. ಆಮೇಲೆ ಮಕ್ಕಳು SC/ST ಮಕ್ಕಳುಗಳು ಅಡ್ಮಿಷನ್ ಕಡ್ದೆ ಅವರು ರೋಡಲ್ಲಿ ಇದಾರೆ, ಅವ್ರಿಗೆ ಮಾಡ್ಲಿ, ಒಳ್ಳೇದು ಅದಾಗುತ್ತೆ. ಈ ಫ್ರೀ ಬಸ್ ಬಿಟ್ಕೊಂಡು ಎಲ್ಲ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅವರೇ ಸಾಯ್ತಾವ್ರೆ, ಎಲ್ಲ ಅವರೇ ಸಾಯ್ತಾವ್ರೆ. ಜಡೆಗಳು ಹಿಡ್ಕೊಂಡು ಜಗಳ ಆಡ್ಕೊಂಡು ಅವ್ರವರೇ ಸಾಯ್ತಾವ್ರೆ. ಯಾರಿಗ್ ಬೇಕಾಯ್ತದ ಹೇಳಿ? ಅಂದ್ರೆ ಕುಮಾರಸ್ವಾಮಿ ಅವ್ರು ಬಂದ ತಕ್ಷಣ ಗ್ಯಾರಂಟಿ ಮೊದಲು ತೆಗಿತಾರ? ಅದ್ ನೋಡ್ಬೇಕು ಮೇಡಮ್. ಅದು ಅವರು ರಾಜಕೀಯದಲ್ಲಿ ಏನೇನು ಮಾತುಕತೆ ಇದೆ ಅದ್ ಮಾತಾಡ್ಕೊಂಡು ಯಾವ್ದು ತೆಗಿಬೇಕು, ಯಾವ್ದು ಬಿಡ್ಬೇಕು, ಯಾವ್ದು ಮಾಡ್ಬೇಕು, ಅದು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಮಾಡ್ತಾರ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇದ್ದಾರೆ, ಅವ್ರು ಅಲ್ಲಿರೋದೇ ಒಳ್ಳೇದಾ ಅಥವಾ ರಾಜ್ಯ ರಾಜಕೀಯದಲ್ಲಿ ಬರ್ಬೇಕಾ? ರಾಜ್ಯ ರಾಜಕೀಯ ಬರೋದೇ ಒಳ್ಳೇದು. ಯಾಕಂತಂದ್ರೆ ಜನರಿಗೆ ಒಳ್ಳೇದು ಮಾಡ್ಬೇಕಷ್ಟೇ. ಯಾರೇ ಬಂದ್ರು ಜನರಿಗೆ ಒಳ್ಳೇದು ಮಾಡ್ಬೇಕು ಹೊರತು ಅವಳ ಅನುಕೂಲಕ್ಕೆ ಇರಬಾರ್ದು. ಆ ರಾಜಕೀಯದಲ್ಲಿ ಇಳಿದು ಬಿಡ್ಬೇಕು. ಯಾರೇ ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಅವ್ರ ಮನೆ ಮುಚ್ಚೋದಕ್ಕೇನೆ ರಾಜಕೀಯ. ಜನರಿಗೆ ಒಳ್ಳೇದು ಮಾಡಿದ ರಾಜಕೀಯ ಯಾವುದೂ ಇಲ್ಲ. ಇದು ಜನರಿಗೋಸ್ಕರ ಈ ಸರ್ಕಾರ 5 ಗ್ಯಾರಂಟಿ ಮಾಡಿದೆಯಲ್ಲ ಸರ್? ಗ್ಯಾರಂಟಿ ಅವತ್ತು ಗ್ಯಾರಂಟಿ, ಎಲೆಕ್ಷನ್ ದಿನ ಗೆದ್ದಿದ್ದ ದಿನ ಗ್ಯಾರಂಟಿ ಅಷ್ಟೇ. ರಾತ್ರಿನೇ ಚೇಂಜ್ ಆಗುತ್ತೆ. ಏನ್ ಮಾಡೋಣ? ಜನರುಗಳು ಸಾಯ್ತಾರೆ ಅಷ್ಟೇ, ರಾಜಕೀಯ ಯಾವತ್ತೂ ಸಾಯಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಬಡವರಿಗೇನೆ ಎಲ್ಲ ಏಟು, ಸೌಕರ್ಯ ಯಾವ ತೊಂದರೆನೂ ಇಲ್ಲ. ಅವತ್ತು ಯಾವುದೇ ಪ್ರತಿಯೊಂದು ಆಫೀಸು ಲಂಚ ಇಲ್ಲದೆ ಎಲ್ಲಿ ನಡೀತೈತೆ? ಈಗ ಹೇಳಿ ನೋಡೋಣ. ಲಂಚ ಇಲ್ಲದೆ ಏನ್ ಕೆಲಸ ನಡೀತೈತೆ? ಹುಟ್ಟಿದ್ರು ಕಾಸು ಕೊಡ್ಬೇಕು, ಹಾಸ್ಪಿಟಲ್ ಸತ್ರಕ್ಕೂ ಮಸಂದ ಕೊಡ್ಬೇಕು ಅಂತ ರಾಜಕೀಯ ಇದು. ಬರೀ ಲಂಚ ಲಂಚ ಲಂಚ. ಡಾಕ್ಟರ್ಗಳು ಸರಿಯಾಗಿರಲಿ, ದುಡ್ಡು ಕೊಟ್ರೇನೆ ಯಾವುದೇ ಗಂಟೆ ನೋಡೋದು. ನಾನು ತಮಿಳ್ನಾಡಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಂಡ್ಬಂದಿದ್ದೀನಿ. ಇಲ್ಲಾದ್ರೆ 8 ಲಕ್ಷ ಬೇಕು, ಅಲ್ಲಿ 1.5 ಲಕ್ಷಕ್ಕೆ ಎಲ್ಲ ಆಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 1.5 ಲಕ್ಷ, 1.5 ಲಕ್ಷ ಇಲ್ಲಿ, 8.5 ಲಕ್ಷ ಇಲ್ಲಿ. ಇದು ಹೆಂಗಾಗಿದೆ ಅಂತಂದ್ರೆ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ ಎಲ್ಲಾನು. ಸ್ಕೂಲಿಂದ ಹಿಡಿದು ಹಾಸ್ಪಿಟ್ಲಿಂದ ಪ್ರತಿಯೊಂದು ಮಾರ್ಕೆಟಿಂಗ್. ಇವತ್ತು ದುಡ್ಡು ಅವ್ರು ಸಂಪಾದನೆ ಮಾಡ್ಬೇಕು, ಜನರು ಸಾಯ್ಬೇಕಷ್ಟೇ. ಕುಮಾರಸ್ವಾಮಿ ಅವರು ಬಂದ್ಬಿಟ್ರೆ ಈ ಮಾರ್ಕೆಟಿಂಗ್, ಲಂಚ, ಭ್ರಷ್ಟಾಚಾರ ಎಲ್ಲ ಕಮ್ಮಿ ಆಗುತ್ತೆ. ಅವ್ರನ್ನ ಬರಕ್ ಬಿಟ್ರೆ ಅವಾಗ ಗೊತ್ತಾಗುತ್ತೆ. ಅವ್ರನ್ನ ಬಿಡ್ಬೇಕು, ರಾಜಕೀಯಕ್ಕೆ ಅಂತವ್ರನ್ನ ಬಿಡ್ಬೇಕು. ಅವ್ರಿಗೇನು ಬರ ಇಲ್ಲ, ಅವ್ರು ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ರಾಜಕೀಯ ಬಿಡ್ಬೇಕು. ಆಚೆ ಮುಂಚೆನೆ ಬಿಡ್ಲ ಅಂತ ಯಾರು ಈ ತರ ಮಾತಾಡೋದು? ಯಾರೇ ಆನ್ಸರ್ ಕೊಡಲ್ಲ ರೀ. ಬಿಟ್ಟು ತೋರ್ಸ್ಬೇಕು. ಮನುಷ್ಯನ ಓಡಕ್ ಬಿಟ್ರೆ ಓಡತಾನೆ ನೋಡ್ಬೇಕು. ಸರ್, ಮೊದಲು ಕುಮಾರಸ್ವಾಮಿ ಅವರು CM ಆಗಿದ್ರಲ್ಲ ಸರ್, ಅವಾಗ ನಿಮಗ ಅವರು ಅಧಿಕಾರ ನಡೆಸಿದ ಇಷ್ಟ ಆಯ್ತಾ? ನಮಗೆ ಇಷ್ಟ ಆಯ್ತು. ಈಗಲೂ ಅವರೇ ಬರ್ಬೇಕು. ಕೋಟಿ ಕೋಟಿ ವಂದನೆಗಳು. ಕುಮಾರಸ್ವಾಮಿನೇ ಬರ್ಬೇಕು ಅಷ್ಟೇ. ಅಲ್ಲಲ್ಲ, ಎಲ್ಲಾರಿಗೂ 5 ವರ್ಷ ಇರುತ್ತೆ. ಪ್ರತಿಯೊಬ್ಬರು ಬಿಟ್ಟು ನೋಡ್ಬೇಕು. ನನ್ಗೆ ಬೇಕು ಅಂದ್ರೆ ಏನ್ ರಾಜಕೀಯ ಇದು? ಅಂದ್ರೆ ಅವ್ರ ವಂಶವೇ ರಾಜಕೀಯ ನಡೆಸ್ಬೇಕು, ಬೇರೆ ವಂಶ ನಡ್ಸಂಗಿಲ್ವಾ? ಹೇಳಿದ್ರಣ್ಣ ಸ್ವಾಮಿ ಕುಮಾರಸ್ವಾಮಿ ಅವರೇ, ನಮಗೆ ದಯವಿಟ್ಟು ಬನ್ನಿ ರಾಜಕೀಯ ನೀವೇ ನೋಡೋಣ. ಅವರಲ್ಲಿ ಕೆಲವರು ರೈತರಿಗೆಲ್ಲ ಬಹಳ ಉಪಯೋಗ ಇತ್ತು ಒಂದು. ಆಮೇಲೆ ಎಲ್ಲಾ ರೀತಿನೂ ಚೆನ್ನಾಗಿತ್ತು ಅವರಿದ್ದಾಗ. ಅಂದ್ರೆ ಇವರು ಬಂದ್ಬಿಟ್ಟು ಸುಮ್ಮನೆ ಈಗ 2,000 ರೂಪಾಯಿ
ಮತ್ತೆ ಈ ಬಸ್ಗಳು ಫ್ರೀ ಇವೆಲ್ಲ ಮಾಡ್ಬಿಟ್ಟು ಏನಾಗದೆ ಹೆಂಗಸ್ರುಗಳಿಗೆಲ್ಲ ಬಹಳ ತೊಂದರೆ. ಅಂದ್ರೆ ಹೆಂಗಸ್ರುಗಳು ಅವರು ಒಳ್ಳೆಯವರಾಗಿರೋರು ಕೆಟ್ಟವರಾಗ್ಬಿಟ್ರು, ಊರು ತಿರ್ಗಕ್ ಶುರು ಮಾಡ್ಬಿಟ್ರ ಅವ್ರು. ಊರೂರ್ ತಿರ್ಕೊಂಡ್ಬಿಟ್ರೆ ಕೆಟ್ಟರ ಬಿಡ್ತಾರ. ಅಂದ್ರೆ ಅವರು ಈಗ ಗಣ್ಣ ಕೇಳಂಗಿಲ್ವಲ್ಲ, ಫ್ರೀ ಬಸ್ ಅಂತ ಆ ದೇವಸ್ಥಾನ ಹೋಗ್ಬೋದಲ್ಲ, ದೇವಸ್ಥಾನ ಹೋಗ್ತಾರೆ. ದೇವಸ್ಥಾನಗಳು ಅಲ್ಲ, ದೇವಸ್ಥಾನ ಅಂತಲ್ಲ, ಪ್ರತಿಯೊಂದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ಆಯ್ತಾ, ಇದು ಇವ್ರು ಮಾಡಿರೋದು. ಆಮೇಲೆ ಇನ್ನೊಂದು ಈಗ 2,000 ರೂಪಾಯಿ ಇವ್ರು ಕೊಡ್ತಾರೆ ಫ್ರೀ ಬಸ್ ಅಂತ, ಬೇರೆ ಇದ್ರ ಮೇಲೆಲ್ಲ ಹಾಕಿದ್ದಾರೆ. ಅಂದ್ರೆ ಅವರುಗಳು ಬೇರೆ ಅಂದ್ರೆ ಡ್ರಿಂಕ್ಸು ಮತ್ತೆ ಬೇರೆ ಬೇರೆ ಇದೆಯಲ್ಲ ಮೇಡಮ್ ಅವರೇ, ಈ ಎಣ್ಣೆ ರೇಟು, ಹಾಲಿನ ಪ್ಯಾಕೆಟು, ಪ್ರತಿಯೊಂದ್ರ ಮೇಲೂ ಆದಷ್ಟು ಎಣ್ಣೆ ಮೇಲೆ ಜಾಸ್ತಿ ಹಾಕಿರೋದು, ಡ್ರಿಂಕ್ಸ್ ಮೇಲೆ ಜಾಸ್ತಿ ಹಾಕ್ಬಿಟ್ಟು ಏನ್ ಮಾಡಿದಾರೆ. ತುಂಬಾ ಬೇಜಾರಾಗ್ತಿದೆಯಾ ಸರ್ ಡ್ರಿಂಕ್ಸ್? ಅವ್ರ ಇದ್ರ ಮೇಲೆಲ್ಲ ಹಾಕ್ಬಿಟ್ಟು ಜಾಸ್ತಿ ಆಗಿದೆ ಹಾಕ್ತಾರೆ. ಮತ್ತೆ ಇದು ದುಡ್ಡು ಹತ್ತಿ ಅವ್ರು ಕೊಡ್ತಾರೆ. ಅದು ಇಲ್ಲಲ್ಲ ಪಾಪ, ಈಗ 2-3 ತಿಂಗಳಿಂದ ಜನಗಳೆಲ್ಲ ಅಲ್ಲಿತೀವಿ ಇಲ್ಲಲ್ಲಿತೀವಿ, 2,000 ರೂಪಾಯಿ ನಮ್ಗೆ ಬಂದಿಲ್ಲ ಅನ್ಕೊಂಡು ಏನೇನೋ ಕಮೆಂಟ್ಗಳೆಲ್ಲ ಹಾಕ್ತಾರೆ. ಮತ್ತೆ ಏನೇನೋ ಇದೆಲ್ಲ ಇರ್ತಾವ ಲೆಕ್ಕಾಚಾರ. ಸುಮ್ನೆ ಅದೆಲ್ಲ ಕೊಡಬಾರ್ದಾಗಿತ್ತು. ಈಗ 3 ತಿಂಗಳಿಂದ ನಿಲ್ಸಿದ್ದಾರೆ, ಯಾತಕ್ ಮಾಡ್ಬೇಕು ಅದೆಲ್ಲ? ಕುಮಾರಣ್ಣ ಅವರು ಏನಾದ್ರು ಸಿಎಂ ಆದ್ರೆ ಬಂದ್ರೆ ಕುಮಾರಣ್ಣ ಬಂದೇ ಬರ್ತಾರೆ, ಪಕ್ಕ ಆಗುತ್ತೆ. ಆ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ಅವರು ಹೆಂಗೆ ಅಂತಂದ್ರೆ ಜನಗಳು ಒಳ್ಳೆಯವ್ರನ್ನ ಯಾರನ್ನ ಅಪ್ಸೆಟ್ ಮಾಡಲ್ಲ. ಅಂದ್ರೆ ಇವ್ರುಗಳಿಗೆಲ್ಲ ಬೇಕಲ್ಲ, ಇವ್ರುಗಳೆಲ್ಲ ಬೆಳೆಯಕ್ಕೆ ಅವಕಾಶಗಳಿರಲ್ವಲ್ಲ ಬೇರೆ ಇವ್ರುಗಳೆಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ಹತ್ರ ಹೋದ್ರೆ ಇವ್ರು ಬೆಳೆಯಕ್ಕಾಗೋದಿಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಮಾಮೂಲಿಯಾಗಿ ನಮ್ಗೆ ಇವರೇ ಬೇಕು ಅಂದ್ರೆ ಇವ್ರು ತಿನ್ನಕ್ ಸಲುವಾಗಿ ಅವರು ಅದನ್ನ ಮಾಡ್ತಾರೆ. ಆ ವ್ಯಕ್ತಿ ಹಂಗ ಇದ್ ಮಾಡ್ಕೊಡಲ್ಲ ಅವನು. ಅಂದ್ರೆ ಒಳ್ಳೆ ರೀತಿಲಿ ಅವನ ಅಬ್ಜೆಕ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಇವರು ಬರೀ ಕಾಕಗಳನ್ನೇ ದೊಡ್ಡವ್ರು ಮಾಡೋದು, ಒಳ್ಳೆಯವ್ರನ್ನ ಯಾರು ಇದ್ ಮಾಡಕ್ ಹೋಗಲ್ಲ. ಕುಮಾರಣ್ಣ ಬರ್ಲೇಬೇಕು, ಬಂದೇ ಬರ್ತಾರೆ, ಅದಂತೂ ಪಕ್ಕ. ಈಗ ಇನ್ನು ಕಾಂಗ್ರೆಸ್ ಸರ್ಕಾರ ಇನ್ನು ನೆಕ್ಸ್ಟ್ ಯಾವತ್ತೂ ಬರಲ್ಲ, ತಿಳ್ಕೊಳ್ಳಿ. ಅದು ಜೆಡಿಎಸ್ ಎಲ್ಲ ಒಂದ್ ಕಡೆ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ಅದೇ ಬರುತ್ತೆ ಬಿಡಿ. ಈಗ ಕೆಲವರೆಲ್ಲ ಇವ್ರು ಕಾಂಗ್ರೆಸ್ ಆವತ್ತೆಲ್ಲ ಕಾಣಿಸ್ತಾನೆ ಇರ್ಲಿಲ್ಲಪ್ಪ, ಬಿಜೆಪಿ ಅಂತಿದ್ರು. ಹಂಗೆ ಇವರು ಮೂಲ ಗುಂಪಾಗೋಗ್ಬಿಡ್ತಾರೆ ಯಾರು ಕಾಂಗ್ರೆಸ್ನವರು. ಈಗ ಮಾಡಿರೋದೇ ಸಾಕಲ್ಲ ಅವರು. ಇವಾಗ ಏನ್ ಮಾಡಿದಾರೆ ಹೇಳಿ, ಇವಾಗ ಅವರು ಈಗ ಜನಗಳನ್ನೆಲ್ಲ ನೋಯಿಸಿರೋದೇ ಸಾಕಾಗಿದೆಯಲ್ಲ. ನೆಕ್ಸ್ಟ್ ಸರಿ ಬರುತ್ತಾ? ಸಾಧ್ಯನೇ ಇಲ್ಲ, ಬರಕ್ಕಾಗಲ್ಲ. ಕಾಂಗ್ರೆಸ್ ಬರಲ್ಲ ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಯಾಕೆ ಬರಲ್ಲ ಅನ್ಸುತ್ತೆ? ಬರಲ್ಲ ಅಂತಂದ್ರೆ ಈಗೆಲ್ಲ ನೋಯಿಸ್ಬಿಟ್ಟಿದ್ದಾರೆ ಮೇಡಮ್ ಅವರೆಲ್ಲ ತುಂಬಾ. ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡಿದ್ದು ಎಲ್ಲ ಪ್ರತಿಯೊಂದು ಎಲ್ಲಾ ರೀತಿನೂ ಮೇಲೆ ಹಾಕಿದ್ದಾರೆ. ಸುಮ್ನೆ ಅವ್ರಿಗೆ 2,000 ರೂಪಾಯಿ ಅದನ್ನು ಕೊಟ್ಟಿಲ್ಲ ಪಾಪ. ಅವ್ರಿಗೆ ಆಸೆಗಳು ಹುಟ್ಟಿಸಿ ಅವ್ರಿಗೆ 2,000 ರೂಪಾಯಿನೂ ನಿಲ್ಸಿಲ್ಲ, ಅದನ್ನು ಕೊಡ್ತಾ ಇಲ್ಲ ಜನಗಳು. ಅವರು 2,000 ರೂಪಾಯಿನೂ 3 ತಿಂಗಳಿಂದ ಅವಮ್ಮ ಅಲ್ಲಿ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ನೋಡ್ತಿದಾರಲ್ಲ ನೀವೇ ಎಲ್ಲರೂ. ಕಳ್ಳ್ಯವ ದೊಡ್ಡ ಕಳ್ಳ್ಯವಳು ಅವ ಲಿಂಗೈಟ್ಸ್. ಸುಮ್ನೆ ಅವರು ಏನು ತಪ್ಪಿಲ್ಲ ಅವಳದು, ಬಹಳ ಬ್ಲಾಕ್ ಮೇಲ್ ಅವಳದು. ಯಾರು ಶೋಭಕ ಅಂದ್ರೆ ಯಾರು ಇದು ಯಾರು ಯಾರಪ್ಪ ಬೆಳಗಾಂನವಳು ಯಾರು? ಹೆಬ್ಬಾಳ್ಕರ್. ಅಂದ್ರೆ ಅವ ಮಹಿಳೆ ಇದಲ್ವಾ, ಈಗ ಲೇಡೀಸ್ಗೆ 2,000 ಮಾಡಿದ್ಮೇಲೆ ಕೊಡ್ಬೇಕು ತಾನೆ 2,000. ಯಾಕೆ 3 ತಿಂಗಳಿಂದ ಮಾಡಿದ್ರೆ? ಒಬ್ಬ ಬಡವರುಗಳು ಏನ್ ಮಾಡಿರ್ತಾರೆ ಗೊತ್ತಾ, ಈಗ 2,000 ರೂಪಾಯಿ ಕೊಡ್ತಾರೆ ನಮ್ಗೆ ಇದೇ ಆಗುತ್ತೆ ಅಂತ ಅವ್ರು ನಂಬ್ಕೊಂಡ್ಬಿಟ್ಟಿರ್ತಾರೆ. 3 ತಿಂಗಳಿಂದ ಅವ್ರಿಗೆ ಏನು ಇಲ್ದಾಗ ಏನ್ ಮಾಡ್ತಾರೆ ಅವರು? ಅದನ್ನ ಹೇಳಿ. ಇಲ್ಲ ಕೊಡೋದಿಲ್ಲ ಅಥವಾ ಸಿಗಲ್ಲ ಅಂದ್ರೆ ಏನು ಅನ್ಸಲ್ಲ. ಈಗ ಒಂದ್ ಹೋಪ್ ಇರುತ್ತೆ, ಮಂತ್ಲಿ 2,000 ಬರುತ್ತೆ ಅಂತ ಅವ್ರಿಗೆ ಹೋಪ್ ಇರ್ತದ. ಬರ್ದೇ ಹೋದಾಗ ಅವ್ರು ಏನ್ ಮಾಡೋದು ಅವಾಗ? ಈ ಕೆಲವರು ಬಾಡಿಗೆಗೆ ಅಂತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಕುಮಾರಣ್ಣ ಅವ್ರು ಬಂದ್ರೆ ಈ ತರದ್ ಏನಾದ್ರು ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡಬಾರ್ದು, ಅದನ್ನ ಇಂಥವ್ ಮಾಡಬಾರ್ದು. ಬೇರೆ ಮಾಡಬೇಕು. ಸೀನಿಯರ್ ಸಿಟಿಜನ್ಗಳಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಮತ್ತೆ ರೈತರುಗಳಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಇನ್ನು ಶಾಲಾ ಕಾಲೇಜ್ ಮಕ್ಕಳುಗಳಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ತರ ಖಾಲಿ ಪೋಲಿಯಾಗಿ ಮಾಡಬಾರ್ದು. ಅವ್ರು ಬಂದ್ರು ಕೂಡ ಒಳ್ಳೆ ರೀತಿಲಿ ಹೋಗ್ಬೇಕು. ಅಂತ ಒಳ್ಳೆ ವ್ಯಕ್ತಿಗೆ ಯಾರು ಒಳ್ಳೆಯವ್ರಿಗೆ ಯಾರು ಮಾಡಲ್ಲ. ಅಂದ್ರೆ ಇವರು ಕಳ್ಳರುಗಳು ಲೂಟಿ ಹೊಡಿಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಇವರು, ಇಂಥ ಕಳ್ಳರುಗಳಿಗೆ ಸ್ಥಾನ ಕೊಡೋದು ಜನಗಳು. ಅವರು ಇದ್ರಲ್ಲಿ ಬದುಕ್ಬೋದಲ್ಲ. ಇಂಥವ್ರು ಒಳ್ಳೆಯವ್ರಿಗೆ ಹೋಗ್ಬಿಟ್ರೆ ಎಲ್ಲರೂ ಬ್ರೇಕ್ ಆಗೋಯ್ತು ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಅದನ್ನಂಥವ್ರನ್ನ ಗೆಲ್ಸಕ್ಕೆ ಅವಕಾಶ ಕೊಡೋದಿಲ್ಲ. ಕುಮಾರಸ್ವಾಮಿ ಅವರು ಬರಬೇಕು, ಅವ್ರಿದ್ದಾಗ ಹೆಂಗಿತ್ತು ಅಂತ ಜನಗಳಿಗೆ ಗೊತ್ತಿದೆ ವಿಚಾರಗಳು. ಇವತ್ತಿನ ಪಬ್ಲಿಕ್ ಪಂಚ್ನ ಟಾಪಿಕ್ ಆಗಿತ್ತು, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇರ್ಬೇಕಾ ಅಥವಾ ರಾಜ್ಯ ರಾಜಕೀಯಕ್ಕೆ ಬರ್ಬೇಕಾ ಅಂತ ಹೇಳಿ. ಸಾಕಷ್ಟು ಜನ ಇಲ್ಲ ಅವರು ರಾಜ್ಯ ರಾಜಕೀಯಕ್ಕೆ ಬರಬೇಕು, ಒಳ್ಳೆ ಆಡಳಿತ ಕೊಟ್ಟಿದ್ರು ಮೊದಲನೇ ಸತಿನೇ, ಹಾಗಾಗಿ ಮತ್ತೆ ಸಿಎಂ ಆಗ್ಬೇಕು ಅವರು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಸಾಕಷ್ಟು ಜನ ಹೇಳಿದ್ರು. ಮೆಜಾರಿಟಿ ಆಫ್ ಜನ ಅದೇ
ಅಂದ್ರೆ ಒಂದು ಕಾಮನ್ ಮ್ಯಾನ್ ನಲ್ಲಿ ಇರುವಂತಹ ಒಂದು ಒಪಿನಿಯನ್ ಅನ್ನ ಅವರು ಹೇಳ್ಕೊಂಡ್ರು. ಆ ತರದ ಟಾಪಿಕ್ ಗಳನ್ನ ನಾವು ಪಬ್ಲಿಕ್ ಪಂಚ್ ಅಲ್ಲಿ ತರ್ತಾ ಇದೀವಿ. ಹಾಗೆ ನೀವು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಂಡಿದೀನಿ. ಪಬ್ಲಿಕ್ ಪಂಚ್ ಆಗಾಗ ನಿಮ್ಮ ಕಮೆಂಟ್ಸ್ ಗಳನ್ನ ಹಾಕಿ, ಜೊತೆಗೆ ಏನಾದ್ರೂ ತಪ್ಪು ಇದ್ರೆ ತಿದ್ದುವಂತಹ ಕೆಲಸ ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳ್ತಾ, ಈ ತರದ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.